ನೀವು ಐಟಿಐ ಎಲೆಕ್ಟ್ರಿಕಲ್ ಸ್ಟೂಡೆಂಟ್ಸ್ ಆಗಿದ್ರೆ ಈ ವಿಡಿಯೋ ನಿಮ್ಗಾಗಿ. ಫಸ್ಟ್ ಇಯರ್ ಅಲ್ಲಿ ಎಲೆಕ್ಟ್ರಿಕಲ್ ಜಾಯಿಂಟ್ಸ್ ಅಂತ ಬರುತ್ತೆ. ಅದರಲ್ಲಿ ಬ್ರಿಟಾನಿಯಾ ಟಿ ಜಾಯಿಂಟ್ ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಈ ಜಾಬ್ ಮಾಡೋದಕ್ಕೆ ಬೇಕಾಗಿರುವಂತಹ ಟೂಲ್ಸ್ ಅಂಡ್ ಮೆಟೀರಿಯಲ್ಸ್ ಇಲ್ಲಿರುತ್ತೆ, ನೋಡ್ಕೊಳ್ಳಿ. ಬೇಕಾಗಿರುವಂತಹ ಮೆಟೀರಿಯಲ್ಸ್ ಇಲ್ಲಿ GI ವೈರ್ ನ ಬಳಸ್ತಾ ಇದೀವಿ. ಸೊ ಅಡ್ವಾಂಟೇಜಸ್ ಅಂಡ್ ಸ್ಪೆಷಾಲಿಟೀಸ್ ಏನು ಅಂತ ಇಲ್ಲಿ ಹಾಕಿರ್ತೀನಿ. ವಿಡಿಯೋನ ಸ್ಟಾಪ್ ಮಾಡಿ ಕ್ಲೀನ್ ಆಗಿ ಓದ್ಕೊಳ್ಳಿ. ಮೊದಲನೇದಾಗಿ ಬೈಂಡಿಂಗ್ ವೈರ್ ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ 18 SWG ಇರುವಂತಹ ಬೈಂಡಿಂಗ್ ವೈರ್ ನ ಸೆಲೆಕ್ಟ್ ಮಾಡ್ಕೊಂತಾ ಇದೀವಿ. ನೆಕ್ಸ್ಟ್ ಈಗ ಮೇನ್ ಕಂಡಕ್ಟರ್ ಸೈಜ್ ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಸ್ಟ್ಯಾಂಡರ್ಡ್ ವೈರ್ ಗೇಜ್ ನ ಬಳಸ್ಕೊಂಡು 8 SWG ಇರುವಂತಹ GI ವೈರ್ ನ ಬಳಸ್ತಾ ಇದೀವಿ. ನೆಕ್ಸ್ಟ್ ಈಗ GI ಬೈಂಡಿಂಗ್ ವೈರ್ ನ ಕಟ್ ಮಾಡ್ಕೊಬೇಕಾಗುತ್ತೆ. ಎಷ್ಟು ಮೆಜರ್ಮೆಂಟ್ ಬೇಕು ಅಂತ ನಿಮ್ಗೆ ಇಲ್ಲಿ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ 2 ಮೀಟರ್ GI ಬೈಂಡಿಂಗ್ ವೈರ್ ನ ಕಟ್ ಮಾಡ್ಕೊಬೇಕಾಗುತ್ತೆ. ಸೊ 2 ಮೀಟರ್ಗೆ ಕಟ್ ಮಾಡ್ಕೊಂಡಿದ ನಂತರ ಮೇನ್ ಕಂಡಕ್ಟರ್ ಬಂದು 14 ಸೆಂಟಿಮೀಟರ್ ಕಟ್ ಮಾಡ್ಕೊಬೇಕಾಗುತ್ತೆ. ಸೊ 14 ಸೆಂಟಿಮೀಟರ್ ಇರುವಂತಹ 2 ಮೇನ್ ಕಂಡಕ್ಟರ್ಸ್ ನ ಕಟ್ ಮಾಡ್ಕೊಂಡು ಈ ಮೆಜರ್ಮೆಂಟ್ ಗೆ ಬೆಂಡ್ ಮಾಡ್ಕೊಬೇಕಾಗುತ್ತೆ. ಆಸ್ ಪರ್ ನಿಮಿ ಟೆಕ್ಸ್ಟ್ ಬುಕ್ ನ ಪ್ರಕಾರ 20 ಸೆಂಟಿಮೀಟರ್ ಇರುವಂತಹ ಕಾಪರ್ ವೈರ್ ನ ಬಳಸಿ ಅಂತ ಹೇಳಿದ್ದಾರೆ. ಬಟ್ ಈ ವಿಡಿಯೋದಲ್ಲಿ ಡೆಮೋ ಪರ್ಪಸ್ ಗಾಗಿ 14 ಸೆಂಟಿಮೀಟರ್ ಇರುವಂತಹ GI ವೈರ್ ನ ಬಳಸಿದೀವಿ. ಅದೇ ರೀತಿ ಬ್ರಿಟಾನಿಯಾ ಟಿ ಜಾಯಿಂಟ್ ಗೆ ಟಿನ್ನಡ್ ಕಾಪರ್ ಬೈಂಡಿಂಗ್ ವೈರ್ ನ ಬಳಸಬೇಕು. ಬಟ್ ಡೆಮೋ ಪರ್ಪಸ್ ಗಾಗಿ ಈ ವಿಡಿಯೋದಲ್ಲಿ GI ಬೈಂಡಿಂಗ್ ವೈರ್ ನ ಬಳಸಿದೀವಿ. ಹಾಗೆ ಇಲ್ಲಿ ಕಂಪ್ಯಾರಿಸನ್ ಚಾರ್ಟ್ ನ ಹಾಕಿರ್ತೀವಿ. ಮೆಜರ್ಮೆಂಟ್ ಡಿಫ್ರೆನ್ಸ್ ಏನಿರುತ್ತೆ ವಿಡಿಯೋದಲ್ಲಿ ಏನಿರುತ್ತೆ ಹಾಗೆ ಆಸ್ ಪರ್ ನಿಮಿ ಟೆಕ್ಸ್ಟ್ ಬುಕ್ ಪ್ರಕಾರ ಏನ್ ಮೆಜರ್ಮೆಂಟ್ ಕೊಟ್ಟಿರ್ತಾರೆ ಅಂತ ಇಲ್ಲಿ ಮೆಜರ್ಮೆಂಟ್ ಕಂಪ್ಯಾರಿಸನ್ ಚಾರ್ಟ್ ನ ಹಾಕಿರ್ತೀವಿ, ನೋಡ್ಬೋದು. ನೆಕ್ಸ್ಟ್ ಮೇನ್ ಕಂಡಕ್ಟರ್ಸ್ ನ ಟಿ ಶೇಪ್ ಅಲ್ಲಿ ಈ ರೀತಿ ಸೆಟ್ ಮಾಡ್ಕೊಂಡು ಎರಡು ಸೈಡ್ ಸೆಲ್ಲೋ ಟೇಪ್ ನ ಹಾಕ್ಬೇಕಾಗುತ್ತೆ. ಸೊ ವೈಸ್ ಗೆ ನೀವು ಫಿಕ್ಸ್ ಮಾಡ್ಕೊಬೇಕಾದ್ರೆ ತುಂಬಾ ಈಸಿಯಾಗಿ ನೀವು ಫಿಕ್ಸ್ ಮಾಡ್ಕೊಬಹುದು. ನೆಕ್ಸ್ಟ್ ಇಲ್ಲಿ ಬೈಂಡಿಂಗ್ ವೈರ್ ನ 20 ಸೆಂಟಿಮೀಟರ್ಗೆ ಫೋಲ್ಡ್ ಮಾಡಿಬಿಟ್ಟು ಅಂದ್ರೆ ಮಡ್ಚ್ಬಿಟ್ಟು ಈ ರೀತಿ ಸೆಟ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ಮತ್ತೊಮ್ಮೆ ಸೆಲ್ಲೋ ಟೇಪ್ ನ ಹಾಕ್ಬೇಕಾಗುತ್ತೆ. ಕರೆಕ್ಟ್ ಆಗಿ ಫಿಕ್ಸ್ ಮಾಡ್ಕೊಳ್ಳಿ. ಒಂದು ತಂತಿ ಮುಂದೆ ಹಾಗೂ ಇನ್ನೊಂದು ತಂತಿ ಹಿಂದೆ ಬರೋ ರೀತಿ ಸೆಟ್ ಮಾಡಿಕೊಂಡು ಮತ್ತೊಮ್ಮೆ ಸೆಲ್ಲೋ ಟೇಪ್ ನ ಹಾಕ್ಬೇಕಾಗುತ್ತೆ. ಲೈಟ್ ಆಗಿ ಸೆಲ್ಲೋ ಟೇಪ್ ನ ಹಾಕ್ಬಿಟ್ಟು ನೆಕ್ಸ್ಟ್ ನೀವು ವೈಸ್ ಗೆ ಫಿಟ್ ಮಾಡ್ಕೊಬೇಕಾಗುತ್ತೆ. ಬನ್ನಿ ಈಗ ವೈಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಫಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸೊ ಕರೆಕ್ಟ್ ಆಗಿ ಫಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಬಹುದು ನೀವು, ಎರಡು ಮೇನ್ ಕಂಡಕ್ಟರ್ಸ್ ನ ನಡುವೆ ಒಂದು ಬೈಂಡಿಂಗ್ ತಂತಿ ಮುಂದೆ ಇದೆ ಹಾಗೂ ಇನ್ನೊಂದು ತುದಿಯ ಬೈಂಡಿಂಗ್ ತಂತಿ ಹಿಂಭಾಗ ಇದೆ. ಈ ರೀತಿ ನೀವು ವೈಸ್ ಗೆ ಸೆಟ್ ಮಾಡ್ಕೊಬೇಕಾಗುತ್ತೆ. ಸೊ ಹೀಗೆ ಸೆಟ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಸ್ಟೆಪ್ ನೀವು ಇಲ್ಲಿ ಇರುವಂತಹ ಸೆಲ್ಲೋ ಟೇಪ್ ನ ರಿಮೂವ್ ಮಾಡ್ಬೇಕಾಗುತ್ತೆ. ತಂತಿನ ಸುತ್ತೋದಕ್ಕಿಂತ ಮುಂಚೆ ಕ್ಲೀನ್ ಆಗಿ ಸೆಲ್ಲೋ ಟೇಪ್ ನ ರಿಮೂವ್ ಮಾಡ್ಕೊಬೇಕಾಗುತ್ತೆ. ಸೊ ರಿಮೂವ್ ಮಾಡ್ಕೊಂಡಿದ ನಂತರ ನೀವು ಬೈಂಡಿಂಗ್ ವೈರ್ ನ ಸುತ್ತಬೇಕಾಗುತ್ತೆ. ನೋಡ್ತಿರ್ಬೋದು ಇಲ್ಲಿ ಸೆಲ್ಲೋ ಟೇಪ್ ನ ಕ್ಲೀನ್ ಆಗಿ ರಿಮೂವ್ ಮಾಡಿ ನೆಕ್ಸ್ಟ್ ಕಾಂಬಿನೇಷನ್ ಪ್ಲೇಯರ್ ಅಲ್ಲಿ ಈ ರೀತಿ ತಂತಿ ಜರುಗದ ಹಾಗೆ ಸಪೋರ್ಟ್ ಗೆ ಇಟ್ಕೊಬೇಕಾಗುತ್ತೆ. ಸ್ಟ್ರೈಟ್ ಆಗಿ ಇಟ್ಕೊಂಡು ನೆಕ್ಸ್ಟ್ ನೀವು ತಂತಿನ ಎಡದಿಂದ ಬಲಕ್ಕೆ ನೀವು ಟೈಟ್ ಆಗಿ ಸುತ್ತಬೇಕಾಗುತ್ತೆ. ಸೊ ಈ ರೀತಿ ಸೊ 2-3 ರೌಂಡ್ ನೀವು ಕ್ಲೀನ್ ಆಗಿ ಸುತ್ತಬೇಕಾಗುತ್ತೆ. ಸೊ ಆಗ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಮುಂದಕ್ಕೆ ಯಾವ ರೀತಿ ತಂತಿನ ಸುತ್ತಬೇಕು ಅಂತ. ಅದೇ ರೀತಿ ಒಂದು ತಂತಿ ಪಕ್ಕದಲ್ಲಿ ಇನ್ನೊಂದು ತಂತಿ ಬರೋ ರೀತಿ ಸುತ್ತಬೇಕಾಗುತ್ತೆ. ಹಾಗೆ ತಂತಿ ಸುತ್ತಿರುವಂತಹ ಎರಡು ತಂತಿಯ ನಡುವೆ ಜಾಸ್ತಿ ಗ್ಯಾಪ್ ಇರಬಾರ್ದು. ಸೊ ಪೂರ್ತಿ ಕ್ಲೋಸ್ ಅಪ್ ಆಗಿ ನೀವು ತಂತಿನ ಸುತ್ತಬೇಕಾಗುತ್ತೆ. ಕಂಡೀಷನ್ಸ್ ಬಂದು ಓವರ್ ಲ್ಯಾಪ್ ಆಗಬಾರ್ದು, ಹಾಗೆ ತಂತಿ ಮಧ್ಯೆ ಗ್ಯಾಪ್ ಇರಬಾರ್ದು. ಆ ರೀತಿ ಕ್ಲೋಸ್ಡ್ ಲೂಪ್ ಅಲ್ಲಿ ನೀವು ತಂತಿನ ಕ್ಲೀನ್ ಆಗಿ ಸುತ್ತಬೇಕಾಗುತ್ತೆ ಈ ರೀತಿ. ನೆಕ್ಸ್ಟ್ ಟೈಟ್ ಆಗಿ ನೀವು ಅದೇ ರೀತಿ ತಂತಿನ ಸುತ್ತುತ್ತಾ ಹೋಗ್ಬೇಕಾಗುತ್ತೆ ಫೈನಲ್ ಸ್ಟೇಜ್ ವರೆಗೂ. ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಹಿಡಿದು ಎಂಡಿಂಗ್ ಪಾಯಿಂಟ್ ವರೆಗೂ ನೀವು ತಂತಿನ ಇದೇ ರೀತಿ ಕಂಟಿನ್ಯೂಸ್ ಆಗಿ ಸುತ್ತಕೊಂಡು ಹೋಗ್ಬೇಕಾಗುತ್ತೆ. ಟೈಟ್ ಆಗಿ ಸುತ್ತೋದ್ರಿಂದ ಜಾಯಿಂಟು ಸ್ಟಿಫ್ ಆಗಿ ಸ್ಟ್ರಾಂಗ್ ಆಗಿರುತ್ತೆ, ಇಲ್ಲಾಂದ್ರೆ ಲೂಸ್ ಜಾಯಿಂಟ್ ಆಗುತ್ತೆ. ಸೊ ಈ ರೀತಿ ಕಂಟಿನ್ಯೂಸ್ ಆಗಿ ನೀವು ತಂತಿನ ಸುತ್ತುತ್ತಾ ಹೋಗ್ಬೇಕು. ನೆಕ್ಸ್ಟ್ ಈಗ ಪೂರ್ತಿಯಾಗಿ ಸುತ್ತಿದ ನಂತರ ಮುಂದಕ್ಕೆ ಸುತ್ತೋದಕ್ಕೆ ಆಗೋದಿಲ್ಲ, ಹಾಗಾಗಿ ಜಾಯಿಂಟ್ ನ ಉಲ್ಟಾ ನೀವು ಫ್ಲಿಪ್ ಮಾಡಿ ವೈಸ್ಗೆ ಸೆಟ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಈ ಜಾಗದಲ್ಲಿ ಇರುವಂತಹ ಸೆಲ್ಲೋ ಟೇಪ್ ನ ಕ್ಲೀನ್ ಆಗಿ ರಿಮೂವ್ ಮಾಡಿಬಿಟ್ಟು ನೀವು ಬೈಂಡಿಂಗ್ ವೈರ್ ನ ಸುತ್ತಬೇಕಾಗುತ್ತೆ. ನೋಡ್ತಿರ್ಬೋದು ಈಗ ಸೆಲ್ಲೋ ಟೇಪ್ ನ ಕ್ಲೀನ್ ಆಗಿ ರಿಮೂವ್ ಮಾಡಿಬಿಟ್ಟು ತಂತಿನ ಸೇಮ್ ಡೈರೆಕ್ಷನ್ ಅಲ್ಲಿ ಸುತ್ತಬೇಕಾಗುತ್ತೆ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಸುತ್ತಿದ ನಂತರ ನೆಕ್ಸ್ಟ್ ಸ್ಟೆಪ್ ಈಗ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಈ ಲೂಪ್ ಒಳಗಿಂದ ನೀವು ತಂತಿನ ಹೊರಗಡೆ ತಗೊಬೇಕಾಗುತ್ತೆ. ಸೊ ಈ ರೀತಿ ಪೂರ್ತಿಯಾಗಿ ತಂತಿನ ಹೊರಗಡೆ ತಗೊಂಡ ನಂತರ ತಂತಿನ ಟೈಟ್ ಆಗಿ ಕಾಂಬಿನೇಷನ್ ಪ್ಲೇಯರ್ ಸಹಾಯದಿಂದ ಟೈಟ್ ಆಗಿ ಎಳೆದು ಬಿಟ್ಟು ಒಂದು ರೌಂಡ್
ಈ ರೀತಿ ಟ್ವಿಸ್ಟ್ ಮಾಡಬೇಕಾಗುತ್ತೆ. ಟ್ವಿಸ್ಟ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ ನೀವು ವೈಸ್ ನ ಲೂಸ್ ಮಾಡಿಬಿಟ್ಟು ನೆಕ್ಸ್ಟ್ ಹಾರಿಜಾಂಟಲ್ ಆಗಿ ಜಾಯಿಂಟ್ ನ ಫಿಕ್ಸ್ ಮಾಡ್ಕೊಬೇಕಾಗುತ್ತೆ ವೈಸ್ಗೆ. ನೆಕ್ಸ್ಟ್ ಸ್ಟೆಪ್ ನೀವು ಕಾಂಬಿನೇಷನ್ ಪ್ಲೇಯರ್ ಸಹಾಯದಿಂದ ತಂತಿನ ಈ ರೀತಿ ಹೊರಗಡೆ ಪುಲ್ ಮಾಡಬೇಕಾಗುತ್ತೆ, ಎಳಿಬೇಕಾಗುತ್ತೆ. ಸೊ ಈ ರೀತಿ ಎಳೆದಾಗ ಇನ್ನೊಂದು ತುದಿಯಲ್ಲಿ ಇದ್ದಿದ್ದಂತಹ ಲೂಪ್ ಏನಿರುತ್ತಲ್ಲ, ಈ ಲೂಪ್ ಹೊರಗಡೆ ಬರುತ್ತೆ. ನೆಕ್ಸ್ಟ್ ಬೆಂಚ್ ವೈಸ್ ಇಂದ ತೆಗೆದಂತ ಜಾಯಿಂಟ್ ನೋಡೋದಕ್ಕೆ ಈ ರೀತಿ ಕಾಣುತ್ತೆ. ಬಲಗಡೆ ಇದ್ದಿದ್ದಂತ ಲೂಪ್ ಅಲ್ಲಿ ಹೊರಗಡೆ ಬಂದಿರುತ್ತೆ. ನೆಕ್ಸ್ಟ್ ವೇಸ್ಟ್ ಪೇಪರ್ ನ ತಗೊಂಡು ಜಾಯಿಂಟ್ಗೆ ಈ ರೀತಿ ಪೇಪರ್ ನ ಸುತ್ತಿ ವೈಸ್ಗೆ ಸೆಟ್ ಮಾಡಿಕೊಂಡು ಈ ರೀತಿ ತಂತಿನ ಸುತ್ತಬೇಕಾಗುತ್ತೆ. ಸೊ ತಂತಿನ ಸುತ್ತಬೇಕಾದ್ರೆ 1.5 ಸೆಂಟಿಮೀಟರ್ ಅಷ್ಟು ಅಗಲ ನೀವು ತಂತಿನ ಸುತ್ತಬೇಕಾಗುತ್ತೆ. ಎಷ್ಟು ಟರ್ನ್ಸ್ ಜಾಸ್ತಿ ಆಗುತ್ತೋ ಅಷ್ಟು ಜಾಯಿಂಟ್ ಗ್ರಿಪ್ ಆಗಿ ಇರುತ್ತೆ. ನೆಕ್ಸ್ಟ್ ಈಗ ಮತ್ತೊಂದು ತುದಿಯಲ್ಲಿ ಇದೇ ರೀತಿ ತಂತಿನ ಸುತ್ತಬೇಕಾಗುತ್ತೆ. ನೋಡ್ತಿರ್ಬೋದು, ಈಗ ಆಲ್ರೆಡಿ ಒಂದ್ ಸೈಡ್ ತಂತಿನ ಸುತ್ತಿದ್ದಾಗಿದೆ. ಈಗ ಇನ್ನೊಂದ್ ಸೈಡ್ ಇದೇ ರೀತಿ ತಂತಿನ 1.5 ಸೆಂಟಿಮೀಟರ್ ಅಷ್ಟು ಅಗಲ ತಂತಿನ ಸುತ್ತಬಿಟ್ಟು ಕಟ್ ಮಾಡಬೇಕಾಗುತ್ತೆ. ಸೊ ಬನ್ನಿ ಈಗ ಜಾಯಿಂಟ್ ಯಾವ ರೀತಿ ಇದೆ ಅಂತ ನೋಡೋಣ. ಸೊ ನೋಡ್ತಿರ್ಬೋದು, ಜಾಯಿಂಟ್ ಈ ರೀತಿ ಇರುತ್ತೆ. ನೆಕ್ಸ್ಟ್ ಮೇನ್ ಕಂಡಕ್ಟರ್ಸ್ ಅಲ್ಲಿ ಏನಾದ್ರು ಶಾರ್ಪ್ ಎಡ್ಜಸ್ ಇದ್ರೆ ಗ್ರೈಂಡ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಪೂರ್ತಿಯಾಗಿ ಗ್ರೈಂಡ್ ಮಾಡಿ ಫೈನಲ್ ಆಗಿ ಜಾಬ್ ನ ರೆಡಿ ಮಾಡಬೇಕಾಗುತ್ತೆ. ಸೊ ನೋಡಿದ್ರಲ್ಲ, ಜಾಬ್ ಈಗ ರೆಡಿ ಆಗಿದೆ. ಅಂಡ್ ಈ ಬ್ರಿಟಾನಿಯಾ ಟಿ ಜಾಯಿಂಟ್ ಎಲ್ಲಿ ಬಳಸ್ತಾರೆ ಅಂತ ನೋಡೋದಾದ್ರೆ ಸರ್ವಿಸ್ ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಈ ಜಾಯಿಂಟ್ ನ ಬಳಸ್ತಾರೆ. ಬ್ರಿಟಾನಿಯಾ ಟಿ ಜಾಯಿಂಟ್ ರೆಡಿ ಆದ ನಂತರ ಬಳಸೋದಕ್ಕಿಂತ ಮುಂಚೆ ಸಾಲ್ಡರ್ ಮಾಡಿ ಬಳಸಬೇಕು.